ಸೈಟ್ ಇದೆ ಸರ್. ಈ 3 ಸೈಟಿಗೆ ಇದೇ ರೋಡು. ಈ ರೋಡ್ನ ಇವಾಗ ಏನಂತಾರೆ, ಇಲ್ಲಿ ರಾಜಕಾಲುವೆ ಇದೆ. ಈ ರಾಜಕಾಲುವೆ ಒಂಚೂರು ಬೆಂಡಾಗಿರೋದ್ರಿಂದ ಇಲ್ಲಿ ಚಿಕ್ಕ ಅಮೌಂಟು, ದಟ್ ಮೀನ್ಸ್ 13 ಫೀಟ್ ಏನೋ ಕಾಣಿಸ್ತಾ ಇದೆ. ಮೋಸ್ಟ್ಲಿ ಇಲ್ಲಿ ರಾಜಕಾಲುವೆ ಗಟ್ಟಿರ್ಬೇಕು ಸರ್. ಇದನ್ನು ಇವಾಗ ಇಟ್ಕೊಂಡು ಕೃಷ್ಣಪ್ಪ ಅನ್ನೋನು ಲೇಔಟು GP ಹೋಲ್ಡರ್, ಅವನ ಮಗ ಬಂದು
ನಗರ ಅವರ ಅಸೋಸಿಯೇಷನ್ ಅಲ್ಲಿರೋ ಸಿಟಿಜನ್ಸ್ ಬಂದಿದ್ದಾರೋ ಈ ಖಾತೆ 13(1) ಕೊಟ್ಟಿದ್ದಾರೆ. 13(2) ಏನೋ ಇರ್ತಾರೆ. 103/1 ಒಂದು ಅದರಲ್ಲಿ ಇಲ್ಲ ಸರ್. 103/2 ಇದೆ ಇದು. ಇವರು 103(1) ಟ್ರಾನ್ಸ್ಫರ್ ತೆಗೆದು ಇದು ಫೌಂಡೇಶನ್ ಆಗ್ತಾ ಇದ್ದಾರೋ, ಕಾಂಪೌಂಡ್ ಆಗ್ತಾ ಇದ್ದಾರೋ. ತಾವೇನಾದ್ರು ಪರ್ಮಿಷನ್ ಕೊಟ್ಟಿದ್ದೀರಾ ಸರ್ ಅದಕ್ಕೂ? ಇಲ್ಲ, ರಸ್ತೆನಲ್ಲಿ ಸರ್, ಅಲ್ಲಿ ಸ್ವರ್ಣನಗರ್ ಸರ್, 13th ಕ್ರಾಸ್ನಲ್ಲಿ 11th ಕ್ರಾಸ್. ಎಸ್ ಯು ಆರ್ ರೈಟ್. ಹಾಂ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ವೆರಿ ಗುಡ್, ವೆರಿ ಗುಡ್. ಹಾಂ, ಹೌದು ಹೌದು ಸರ್. ಮ್ಯಾಟ್ರ್ ಇಸ್ ಓವರ್. ತಾವು ಹೇಳಿದ ಮೇಲೆ ಬೋಗಸ್ ಡಾಕ್ಯುಮೆಂಟ್ ಏನೋ ಕೊಟ್ಟು ಮಾಡ್ಕೊಂಡಿದ್ದಾರೆ ಹೇಳಿದ ಮೇಲೆ ಮ್ಯಾಟ್ರ್ ಇಸ್ ಎಂಡ್. ತಾವು ಹೌದು, ಕಮಿಷನರ್ಗೆ ಹೋದ ಲೆಟರ್ ಕಳಿಸ್ಬಿಡಿ. ಮುನ್ಸಿಪಲ್ ಕಮಿಷನರ್ಗೆ ಹೋದ ಲೆಟರ್ ಕಳಿಸ್ಬಿಡಿ. ಇದು ಬೋಗಸ್ ಡಾಕ್ಯುಮೆಂಟ್ ಕೊಟ್ಟು ಮಾಡ್ಕೊಂಡಿರೋದು. ಹಾಂ ಹಾಂ ಸರ್, ಸರ್ ಹೌದು ಸರ್. ರಸ್ತೆ ಹೆಂಗೋ ಮಾಡಿಸ್ಕೊಂಡು ಬಿದ್ದರೆ ಕಮಿಷನರ್ ಇಸ್ ರೆಸ್ಪಾನ್ಸಿಬಲ್ ಆಗುತ್ತೆ. ತಾವಿಲ್ಲ ಕಮಿಷನರ್ ರೆಸ್ಪಾನ್ಸಿಬಲ್ ಆಗ್ತಾರ? ಸರ್ ಹೌದು. ಓಕೆ, ಸರಿ ಸರ್. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಅಷ್ಟೇ. ಓಕೆ, ಥ್ಯಾಂಕ್ ಯು. ಓವರಲ್ ಆಗಿ ನೀವು ಹೇಳಿದ್ರೂ ಅವರು ಅಲ್ಲಿಂದ ಲೆಟರ್ ಬಂದ ತಕ್ಷಣ ನಾನು ಕ್ಯಾನ್ಸಲ್ ಮಾಡ್ತೀವಿ ಅನ್ನೋದು ರೂಲ್ ಇದೆ. ಅವರು ಹೇಳಿದ್ರು. ಓಕೆ ಓಕೆ, ಅದು ಅವ್ರು ಕ್ಯಾನ್ಸಲ್ ಮಾಡಿಬಿಟ್ಟು ಅವ್ರಿಗೆ ಏನಿದೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡೋದು ಅವ್ರು ಹೋಗಿ ಕೊಡಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟು. ಅದೇ ರದ್ದು ಮಾಡಿದ ಮೇಲೆ ಇವರು ಏರಿಯಾ ಕೌನ್ಸಿಲರ್ ಅವರು ಎಲ್ಲ ಇದ್ದಾರಲ್ವಾ, ಅವರು ಒಂದು ಅರ್ಜಿ ಕೊಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅದು ಸ್ಟಾಪ್ ಮಾಡಬೇಕು. ಅದು ಅವ್ರ ಕಮಿಷನರ್ ಡ್ಯೂಟಿ, ನಿಮ್ದಿಲ್ಲ. ಐ ವಿಲ್ ಸ್ಪೀಕ್ ಟು ದ ಕಮಿಷನರ್. ಹೌದು ಸರ್, ಇಲ್ಲಿ ಪ್ಲಾನ್ ಬಂದಿದೆ ನನ್ನ ಹತ್ರ, ಲೇಔಟ್ ಪ್ಲಾನ್ ಅದರಲ್ಲಿ ಇದೆ. ನಾನು ಕಮಿಷನ್ಗೆ ಮಾತಾಡ್ತೀನಿ. ತಾವು ಲೆಟರ್ ಕೊಟ್ಟಿದ ಮೇಲೆ ನಾನು ಕಮಿಷನ್ಗೆ ಮಾತಾಡ್ತೀನಿ. ಓಕೆ, ನೀವು ಮೀಟಿಂಗ್ ಮುಗಿಸ್ಕೊಂಡೆ ಕೊಡಿ. ಇಷ್ಟು ಬೋಗಸ್ ಮಾಡಿರೋದ ಮೇಲೆ ಕ್ರಮ ತಗೊಳ್ಬೇಕಿಲ್ವಾ? ಯಾರಾಗಿರಲಿ, ಅದು ನಾನಾಗಿರಲಿ, MLA ಆಗಿರಲಿ, MP ಆಗಿರಲಿ, ಮಂತ್ರಿ ಆಗಿರಲಿ, ಚೀಫ್ ಮಿನಿಸ್ಟರ್ಗೆ KUD ಕೇಸ್ ಕೊಟ್ಟಿದ್ದಾರಲ್ಲ ಲೋಕಾಯುಕ್ತನಲ್ಲಿ. ನಮ್ಮ ಚೀಫ್ ಮಿನಿಸ್ಟರ್ ಮೇಲೆ ಮಾಡಿದಾರಲ್ವಾ, ಚೀಫ್ ಮಿನಿಸ್ಟರ್ ಮಿಸಸ್ ಮೇಲೆ ಮಾಡಿದಾರಲ್ವಾ? ಆ ಥರ ಮಾಡೋರ್ಗೆ ಶಿಕ್ಷೆ ಕೊಡಬೇಕಲ್ವಾ? ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ಸ್. ಕಾಲೇಜಲ್ಲಿ ಪೇಷಂಟ್ ಸುನಾರು இல்லையா? ಇಲ್ಲ ಸರ್, ಇನ್ನೊಂದು ಸಲ ಇದು ಒಂದು ಇದು 1
இருபது குண்டா எங்க அன்னைங்களுக்கு இது இங்க இருந்து எங்க அப்பா பேர்ல தான் இருக்குது 1939 எங்க அப்பா இதுக்கு சேர்மன் யார் இருந்தது அப்போ மிஸ்டர் பக்தவச்சலம் எங்க இருக்குதா என்ன தெரியல சார் தெரியல சார் எதுக்கு தெரியல நாங்க பிளான் பண்ணி எடுத்து வந்தேன் நான் கேஸ் போட்டப்பதான் சார் இருங்க நான் கேட்டேன் ஏன் அதெல்லாம் எனக்கு தெரியல சார் அப்படியெல்லாம் சொல்லக்கூடாது சரி ஓகே உங்க போட்டு சீல் போட்டு சைன் பண்ணிக்கல எம் பக்தவச்சலம் சேர்மன் ಪ್ಲಾನಿಂಗ್ ಅಥಾರಿಟಿ ಅವ್ರ ಪ್ಲಾನಿಂಗ್ ಅಥಾರಿಟಿ ಚೇರ್ಮನ್ ಆಗಿದ್ರಾ ಕೆಡಿ ಚೇರ್ಮನ್ ನಲ್ಲಿ ಭಕ್ತವಚಲ ಅವರು ಇದ್ರಾ ಆ ಸಮಯದಲ್ಲಿ ಪ್ಲಾನ್ ಲೇಔಟ್ ಮಾಡಿದಿರಿ ತಾನೆ ಅವ್ರ ರಸ್ತೆ ಕರೆಕ್ಟ್ ಆಗಿ ಮಾಡಿದಾರೆ ತಾನೆ ಇವ್ರು ಇದ್ದಾರೋ ಇಲ್ವೋ ಅವರು ಮಾಡಿದಾರೆ ತಾನೆ ಪ್ಲಾನ್ ಕರೆಕ್ಟ್ ತಾನೆ ಇದು ನ್ಯಾಯ ತಾನೆ ಇದರಲ್ಲಿ ಸ್ವಲ್ಪ ಜಾಗದಲ್ಲಿ ಇವರು ಬೋಗಸ್ ದಾಖಲು ಕೊಟ್ಟು ಮಾಡಿದಾರೆ ಕಮಿಷನರ್ ಬೋಗಸ್ ಡಾಕ್ಯುಮೆಂಟ್ ಕೊಟ್ಟು ಮಾಡಿರೋದು ಅದನ್ನ ರದ್ದುಪಡಿಸೋ ಅಧಿಕಾರ ನನಗಿದೆ ನಾ ರದ್ದುಪಡಿಸ್ತೀವಿ ರದ್ದುಪಡಿಸಿ ಮುನ್ಸಿಪಲ್ ಕಮಿಷನರ್ ಕಳಿಸ್ತೇನೋ ಮುನ್ಸಿಪಲ್ ಕಮಿಷನರ್ ಇವ್ರು ರದ್ದುಪಡಿಸಿದನ್ನು ಕೊಟ್ರೆ ಅವ್ರ ಖಾತಾನ ಕ್ಯಾನ್ಸಲ್ ಮಾಡ್ತಾರೋ ಕ್ಯಾನ್ಸಲ್ ಮಾಡಿದ ಮೇಲೆ ನೀವು ನಿಮ್ಮ ಕೌನ್ಸಿಲರ್ ಇದ್ದಾರಲ್ವಾ ನಿಮ್ಮ ಏರಿಯಾನಲ್ಲಿ ಅದಕ್ಕೆ ತಾನು ಓಟ್ ಹಾಕ್ತೀವಿ ನೀವು ನಮ್ಮ ಕೌನ್ಸಿಲರು ಈಗೆಲ್ಲ ಕೌನ್ಸಿಲರ್ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಡಿ ಮುನ್ಸಿಪಾಲಿಟಿನಲ್ಲಿ ಒಂದು ಕಂಪ್ಲೇಂಟ್ ಕೊಡಿ ಮುನ್ಸಿಪಾಲಿಟಿ ಕಮಿಷನರ್ಗೆ ಹೇಳಿ ಈ ಥರ ಇದೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಬೇಕಂತ ಕೊಡಬೇಕು ದಟ್ ಈಸ್ ಅ ಪ್ರೊಸೀಜರ್ ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ತಗೊಂಡಿಲ್ಲ ಅಂದರೆ ಆಮೇಲೆ SP ಅವ್ರಿಗೂ ಮಾತಾಡೋಣ ಅದೂ ಇಲ್ಲ ಅಂದರೆ ಬೇರೆ ಕಾನೂನು ಇದೆ ಅದಕ್ಕೆ ಯಾವ ಥರ ಬೋಗಸ್ ಮಾಡೋದಕ್ಕೆ ಹಾಂ 2 ಸಲ ಸೂಪರ್ ಸೀಟ್ ಮಾಡಿರೋ ನಮ್ಮ ಮುನ್ಸಿಪಾಲಿಟಿ ನನಗೆ ಗೊತ್ತಿದೆ ಎಲ್ಲ ಗೊತ್ತಿದೆ ಕಷ್ಟ ಬರಬೇಕು ನಾನು ಸೊಗ ಅನುಭವಿಸಿದಾಗ ಬೇರೆಯವರು ಯಾರನ್ನ ನಾನು ಕೇಳಬೇಕು ನಿನ್ನೆ ಕೇಳಂತ ಕೇಳ್ತೀವಿ ನೀವು ಸೆಲೆಕ್ಟ್ ಮಾಡೋರು ನ್ಯಾಯವಾಗಿ ಸೆಲೆಕ್ಟ್ ಮಾಡಿದ್ರೆ ಈ ಬೋಗಸ್ಗಳನ್ನ ಮಾಡೋದಕ್ಕೆ ಬಿಡೋಕ್ಕಾಗುತ್ತಾ ನಾನು ಇರೋ ಟೈಮಲ್ಲಿ ಬೋಗಸ್ಗೆಲ್ಲ ಬಿಡೋ ಚಾನ್ಸೇ ಕೊಟ್ಟಿಲ್ಲ ಸ್ವರ್ಣನಗರ ಕೆರೆಯನ್ನು ಏನು ಮಾಡಿದ್ದೆ ನಾನು ಅವೆಲ್ಲ ಕ್ಲೀನ್ ಮಾಡಿದಿಲ್ವಾ ಒತ್ತುವರಿ ಮಾಡೋದ್ರಲ್ಲ ತೆಗಿರಿ ಹೇಳಿದಿಲ್ವಾ ಎಲ್ಲಿಯಾದ್ರು ಬಂದು ನಾನು ಇಲ್ಲಿ ನಮ್ಗೆ ನಾನು MLA ಆಗಿದ್ದೇನೋ ಸ್ವಲ್ಪ ಜಾಗ ಕೊಡಿ ಅದು ಕೊಟ್ಟು ಏನಾರ ಮಾಡಿದ್ದೇನಾ ಇನ್ನು ಯಾರು ಬೇಕು ನಿಮ್ಗೆ ದೇವರೇ ಬಂದು ಕಂಟೆಸ್ಟ್ ಮಾಡಬೇಕು ದೇವ್ರ ಕಂಟೆಸ್ಟ್ ಮಾಡೋದ್ರಿಂದ ನಿಮ್ಗೆ ಡೌಟ್ ಬರುತ್ತೆ ಇದು ಶಿವ ಅನ್ನೋದು ವಿಷ್ಣು ನಾನು ಇಂಥ ಸತ್ಯ ಕೆಲಸ ಮಾಡೋರಿಗೆ ನೀವು ಈ ಊರು ಜನ ಅವರು ನಮ್ಮ ಜೊತೆಲಿ ಇರೋದಿಲ್ಲ ಅಂದರೆ ನಾವು ಹೆಂಗೆ ಸರ್ ನಿಮ್ಮ ಜೊತೆಲಿ ಇರೋಕ್ಕಾಗುತ್ತೆ ಇಲ್ವಾ ನಾನು ಏನಕ್ಕೋಸ್ಕರ ನಾನು ನಿಮ್ಮ ಹತ್ರ ಬಂದು ನಾನು ಸಹಾಯ ಮಾಡಿ ನನ್ನ ಡೊನೇಷನ್ ಕೊಡಿ ನಾನು ಇದು ನನ್ನ ಖಾತಾ ಇದು ನನ್ನ ಸೈಟು ಹೆಂಗ್ಯಾರು ಬಂದಿದ್ದೇನಾ ಇಲ್ಲ ಯಾರು ತಪ್ಪು ಮಾಡಿದ್ರೂ ಬರೋರ್ಗೆ ಅನ್ಯಾಯ ಆಗುತ್ತೆ ಇಲ್ಲ ಅಧಿಕಾರಿಗಳು ತಪ್ಪು ಮಾಡಿ ನ್ಯಾಯ ಸಿಕ್ಕೋದಿಲ್ಲ ಅಂದರೆ ಅಂಥವ್ರಿಗೂ ನಾನು ಫೈಟ್ ಮಾಡ್ತೀವಿ ಓಕೆ ಅವ್ರ ಕಮಿಷನರ್ಗೆ ನಾನು ಮಾತಾಡ್ತೀವಿನ ಕಾನೂನು ಪ್ರಕಾರ ಏನಿದೆ KD ಕಮಿಷನರ್ ಕಡೆಯಿಂದ ಲೆಟ್ರ್ ಹೋಗಿದ್ರೆ ನನ್ನನ್ನು ನೋಡಿದ್ವಿ KD ಕೊಟ್ಟಿದ್ದಾರೆ ಇವ್ರು ಕೊಟ್ಟಿದ್ದಾರೆ ಅವ್ರು ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ಪ್ಲಾನ್ ಇಲ್ಲ ನಿಲ್ದಾದ್ರು ಪ್ಲಾನ್ ಇಲ್ಲಿದೆ ಭಕ್ತವಚಲ ಚೇರ್ಮನ್ ಆಗಿರೋ ಟೈಮ್ನಲ್ಲಿ ಮಾಡಿದ್ದಾರೆ ಸೆಕ್ರೆಟರಿ ಪ್ಲಾನಿಂಗ್ ಅಥಾರಿಟಿ KGF ಅವರು ಮಾಡಿದ್ದಾರೆ ಚೇರ್ಮನು ಮಾಡಿದ್ದಾರೆ ಓಕೆ ಈ ಪ್ಲಾನ್ ಇದೆ ಇಲ್ವಾ ಕೊಟ್ಟಿದ್ದೀರಿಲ್ವಾ ಕಮಿಷನರ್ಗೆಲ್ಲ ಈಗ ಅವ್ರದ್ದು ಏನು ರೋಲ್ ಇಲ್ಲ ಕಮಿಷನರ್ಗೆ ಅವರು ಪೇಪರ್ನಲ್ಲಿ ನಾನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೆ ಅಂತ ಏನಾದ್ರು ಅಬ್ಜೆಕ್ಷನ್ ಇದೆ ಏನು ನಮ್ಗೆ ಬಂದಿಲ್ಲ KD ಕಮಿಷನರ್ ಪರ್ಮಿಷನ್ ಕೊಟ್ಟಿದ್ದಾರೆ ಆದ್ದರಿಂದ ಆ KD ಕಮಿಷನರ್ ಕೊಟ್ಟಿರೋ ಪರ್ಮಿಷನ್ ಏನೇನು ಕೊಟ್ಟಿದ್ದಾರೆ ಗೊತ್ತಾ ನೀವು ತೆಗೆದುಕೊಳ್ಳಬೇಕು ಎಲ್ಲಿಯಾದ್ರೂ ಪಬ್ಲಿಕ್ ಹೋಗಿ ಟ್ರಾನ್ಸ್ಫರ್ ತೆಗಿಯೋಕ್ಕಾಗುತ್ತಾ ಅವ್ರ ಲೆಟರ್ ನೋಡಿ ಏನೋ ಅವ್ರಿಗೆ ಲೆಟರ್ ಕೊಟ್ಟಿದ್ದಾರಲ್ವಾ KDನಲ್ಲಿ ಅದರಲ್ಲಿ ನೀವು ಟ್ರಾನ್ಸ್ಫರ್ ತೆಗೆದುಕೊಳ್ಬೇಕು ಅವ್ನು ಕೊಟ್ಟಿದ್ದಾರೆ ಹೆಂಗೆ ಬೆಸ್ಕಾಂ ಕೊಡೋಕ್ಕಾಗುತ್ತೆ ಪಬ್ಲಿಕ್ ಹೋಗಿ ಟ್ರಾನ್ಸ್ಫರ್ ಮೇಲೆ ಕೈ ಮುಟ್ಟೋಕ್ಕಾಗುತ್ತಾ ಬರಲಿ ಅದಲ್ಲ ಯಾರ್ಯಾರು ಕೊಟ್ಟಿದ್ದಾರೆ ನೋಡೋಣ ಇಲ್ವಾ ಈಗ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಖಾತಾ ಕ್ಯಾನ್ಸಲ್ ಆಗಿದ ತಕ್ಷಣ ನಿಮ್ಮ ಅಸೋಸಿಯೇಷನ್ ಇದೆ ಇಲ್ವಾ ನಾಳೆ ಹೆಚ್ಚು ಕಡಿಮೆ ನಾವು ಬಂದರೆ ಅಲ್ಲಿ ಸರ್ ನಮ್ಮ ಅಸೋಸಿಯೇಷನ್ ಕೇಳಬೇಕಂತ ಕೇಳ್ತೀರಿ ಇಲ್ವಾ ಕ್ಯಾನ್ಸಲ್ ಮಾಡಿಕೊಡ್ತೇನೆ ಖಾತಾನೆ ನಿಮ್ಮ ಅಸೋಸಿಯೇಷನ್ ಕರ್ಕೊಂಡು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ಸಾಕಾ ಇನ್ನು ನನ್ನ ಹತ್ರ ಬೇರೆ ಏನಾದ್ರು ಕೇಳಬೇಕಾದ್ರೆ ಕೇಳಿ ಸರ್ ಅವ್ರ ಜನ ಹೋಗೋ ಜಾಗ ಅಲ್ಲಿ ಏನೋ ಅವರು ತೋರಿಸಿದ್ದಾರೆ ನನ್ನ ಇವಾಗ ಈ ಕಡೆ ಶೆಡ್ಗಳು ಕಟ್ಕೊಟ್ಟಿದ್ದಾರೋ ಇದು ಬೋಗಸ್ ಎಲ್ಲ ಹೇಳಿದಾರಲ್ವಾ ಅದನ್ನು ನೋಡಿದ್ದೇನು ಯಾವ್ದು ಬೋಗಸ್ ಇದೋ ಯಾವ್ದು ರೈಟ್ ಇದೋ ಅದು ಅವ್ರವ್ರು ಅನಾಬರೆ ಅವರು ಫೇಸ್ ಮಾಡ್ಕೊಳ್ಬೇಕು ಈಗ ನನ್ನ ಹತ್ರ ಬಂದಿರೋದು ಈ ರಸ್ತೆನಲ್ಲಿ ಇರೋ ಟ್ರಾನ್ಸ್ಫರ್ ಬೆಸ್ಕಾಂ ಅವರು ರಸ್ತೆಯಲ್ಲಿ ಟ್ರಾನ್ಸ್ಫರ್ ಮಾಡೋಕೆ ಬರೋದಿಲ್ಲ ಬೆಸ್ಕಾಂ ಅವರು ಯಾರ್ದು ಲ್ಯಾಂಡ್ ಇದ್ರೂ ಅಲ್ಲಿ ಪರ್ಮಿಷನ್ ತಗೊಂಡು ಇಷ್ಟು ವರ್ಷಕ್ಕೆ ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡೋಕ್ಕೆ ಜನಕ್ಕೆ ಅನುಕೂಲ ಆಗಬೇಕು ಇದೆ ಅದು ಎಲ್ಲೆಲ್ಲಿ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿದಾರೋ ಅಂತ ಗೊತ್ತಿಲ್ಲ ಒಂದೇ ಮಾತಿನಲ್ಲಿ KD ಕಮಿಷನರ್ ಏನು ಹೇಳಿದ್ರು ಬೋಗಸ್ ಡಾಕ್ಯುಮೆಂಟ್ಗಳು ಕೊಟ್ಟು ಏನೋ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅಷ್ಟು ಸಾಕು ಬೇರೆ ಕಮ್ಮಿ ಅಥಾರಿಟಿ ಸೇಸ್ ಬೋಗಸ್ ಡಾಕ್ಯುಮೆಂಟ್ ಕೊಟ್ಟು ಮಾಡಿದ್ದಾರೆ ಅಂದರೆ ಆ ಚಾಪ್ಟರ್ ಅಲ್ಲಿ ಕ್ಲೋಸ್ ಆಗುತ್ತೆ
ಆದ್ರಿಂದ ಅವ್ರು ಲೆಟರ್ನು ಕಳಿಸ್ತಾರೆ ಮುನ್ಸಿಪಾಲ್ಟಿಗೆ. ಸರಿ ಸರ್. ಕಳಿಸಿದ ಮೇಲೆ ಖಾತಾ ಕ್ಯಾನ್ಸಲ್ ಆಗುತ್ತೆ. ಸರಿ ಖಾತಾ ಕ್ಯಾನ್ಸಲ್ ಆಗಿದ ಮೇಲೆ ನೀವೇನು ಮಾಡಬೇಕು? ಕಂಪ್ಲೇಂಟ್ ಕೊಡಬೇಕು. ಸರಿ ಅಷ್ಟೇ ತಾನೆ. ಪೊಲೀಸರು ಕ್ರಮ ತಗೊಳ್ಳಿಲ್ಲ ಅಂದರೆ ಅವ್ರಿಗೆ ಎಲ್ಲಿ ನಾವು ಏನೋ ಇನ್ಫ್ಲೂಯೆನ್ಸ್ನಲ್ಲಿ ಇಟ್ ಇಸ್ ದ ಡ್ಯೂಟಿ ಕಮಿಷನರ್ ಹ್ಯಾಸ್ ಟು ಗಿವ್ ದ ಕಂಪ್ಲೇಂಟ್. ಸರಿ ಮುನ್ಸಿಪಾಲ್ ಕಮಿಷನರು ಈ ಥರ ನಾವು ಕ್ಯಾನ್ಸಲ್ ಮಾಡಿದಿರಿ, ಆ ಜಾಗನಲ್ಲಿ ಯಾರು ಹೋಗಬಾರ್ದು ಕಂಪ್ಲೇಂಟ್ ಕೊಡಬೇಕು. ಹಂಗೆ ಡಿಪಾರ್ಟ್ಮೆಂಟ್ ಅವರು ಕಂಪ್ಲೇಂಟ್ ಮೇಲೆ ಕ್ರಮ ತಗೊಂಡಿಲ್ಲ ಅಂದರೆ ನಾವು ಹೋಗಿ ಸೂಪರಿಂಟೆಂಡೆಂಟ್ ಹತ್ರ ಮಾತಾಡ್ತೀವಿ. ಸರಿ ನಮ್ಮ ಎಸ್ ಪಿ ಇದ್ದಾರೆ, ಅಸೋಸಿಯೇಷನ್ ಇದೆ, ನಿಮ್ಮ ಕೌನ್ಸಿಲರ್ ಇದ್ದಾರೆ, ಹೋಗಿ ನೀವು ಮಾತಾಡಿ. ಸರಿ ಓಕೆ, ನಾನು ಬರೋದು ಏನೋ ಅವಶ್ಯಕತೆ ಇಲ್ಲ, ಪಬ್ಲಿಕ್ ಹೋದ್ರೇನೋ ಎಸ್ ಪಿ ಮಾತಾಡ್ತಾರೆ. ಸರಿ ಸರಿ ಈಗೆಲ್ಲ ಹೋಗಿ ಸರ್ ಈ ಥರ ನಮಗೊಂದು ಅಪಾಯಿಂಟ್ಮೆಂಟ್ ಕೊಡಿ ಸರ್, ಒಂದು ಟೈಮ್ ಕೊಡಿ ಸರ್, ನಾವು ಹೋಗಿದ್ರೆ ನಿಮ್ಮ ಏರಿಯಾ ಕೌನ್ಸಿಲರ್ ಕರ್ಕೊಂಡು ಹೋಗಿ ಈ ಥರ ಆಗಿದೆ ಸರ್, ನಮ್ಗೆ ಈ ಥರ ಅನ್ಯಾಯ ಮಾಡ್ತಾರೋ, ದೌರ್ಜನ್ಯ ಮಾಡ್ತಾರೋ, ರೌಡಿಸಮ್ ಮಾಡ್ತಾರೋ, ಏನೋ ನಿಮ್ಗೆ ಗೊತ್ತಿದ್ದೋ, ನಿಜ ಸಂಸ್ಥೆ ಏನಿದೆ ಆದ್ರೂ ನೀವು ಮಾಡಿ. ಸರಿ ಮಾಡಿದರೆ ನಿಮ್ಗೆ ಅನುಕೂಲ ಆಗುತ್ತೆ. ಸಾಕಾ? ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ಶ್ರೀನಿವಾಸು, ನಮ್ಮ ತಂದೆ ಹೆಸರು ಅಣ್ಣಯ್ಯ ನಾಯ್ಡು. ನಮ್ಮ ಚಿಕ್ಕಪ್ಪ 1982ನಲ್ಲಿ ಲೇಔಟ್ ಮಾಡಿದ್ರು. ನಮ್ಮ ತಂದೆಯನ್ನು ಏನೂ ಕೇಳಲಿಲ್ಲ. ಆಮೇಲೆ ಇದು ಖಾತಾ ಗೀತಾ ಎಲ್ಲ ಮಾಡಿ ಕನ್ವರ್ಷನ್ ಮಾಡಿ ನಮ್ಮ ಅಣ್ಣ ಕೃಷ್ಣಪ್ಪ ಜಿ.ಪಿ. ತಗೊಂಡು ನಮ್ಮ ಚಿಕ್ಕಪ್ಪನ ಹತ್ರ ಈ ಸೈಟ್ಗಳೆಲ್ಲ ಮಾರಿದ್ದಾರೆ. ಆಮೇಲೆ ಇದು ಲೇಔಟ್ ಆಗಿ ನಾನು ಸುಮಾರು 13 ವರ್ಷದಿಂದ ಕೇಸ್ ಹಾಕಿದ್ದೀನಿ. ಅದು ಕೇಸ್ ನಡೀತಾ ಇದೆ. ಆಗಿರುವಾಗ ನಮ್ಮ ಕೃಷ್ಣಪ್ಪ ಹೆಂಡತಿ ಮುನಿರತ್ನಮ್ಮ ಸರ್ವೆ ನಂಬರ್ 100/1 ಪತ್ರ ಇಟ್ಕೊಂಡು ಸರ್ವೆ ನಂಬರ್ 103/2 ಸರ್ವೆ ನಂಬರ್ನಲ್ಲಿ ರಸ್ತೆನ 30ಕ್ಕೆ 90 KC ಮುರಳಿಗೆ ಮಾರಿದ್ದಾರೆ. ಅಲ್ಲಿ ಹೋಗೋಕ್ಕೆ ರಸ್ತೆ ಅದು. ರಸ್ತೆಯಲ್ಲಿ ಈ ಥರ ಬೋಕಸ್ ಖಾತಾ KDO ಮುನ್ಸಿಪಾಲ್ಟಿನಲ್ಲಿ ಮಾಡಿ ನಮಗೆ ತೊಂದರೆ ಆಗ್ತಾಯಿದೆ. ನಮ್ಮದು ಸೆಂಟ್ರ್ನಲ್ಲಿ ಜಾಗ ಇದೆ, ಅದಕ್ಕೆ ಹೋಗೋಕ್ಕೆ ಬರೋಕ್ಕೆ ರಸ್ತೆ ಇಲ್ಲ. ಈ ಥರ ಪ್ರಾಬ್ಲಮ್ ನಾರಾಯಣ ಮತ್ತು ಮುನಿರತ್ನಮ್ಮ KC ಮುರಳಿಗೆ ಮಾರಿದ್ದಾರೆ. ಇಲ್ಲಿ ನಾವು ಸಾರ್ ಹತ್ರ ಬಂದು SR ರಾಜೇಂದ್ರ ಹತ್ರ ಬಂದು ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, ಈ ಥರ ಹೇಳಿದ್ವಿ, ಈ ಥರ ಆಗಿದೆ ನಮ್ಮದು ಪ್ರಾಬ್ಲಮ್ ಅಂತ. ಅವರು ಕಮಿಷನರ್ ಹತ್ರ ಮಾತಾಡಿ ಅದನ್ನು ಇಮಿಡಿಯೇಟ್ ಆಗಿ ಬೋಕಸ್ ಖಾತಾ ಬಂದಿದೆ, ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾತ್ರ ಯಾರು? ಹಾಂ, ಯಾವ ಕಮಿಷನರ್? KDO ಕಮಿಷನರ್. ಅದು ಬೋಗಸ್ ಖಾತಾ ಕೊಟ್ಟಿದ್ದಾರೆ, ಅದನ್ನೆಲ್ಲ ನಾನು ಕ್ಯಾನ್ಸಲ್ ಮಾಡಿಸ್ತೀನಿ, ನಾನು ನಿಮಗೆ ಲೆಟರ್ ಕೊಡ್ತೀನಿ, ಮುನ್ಸಿಪಾಲ್ಟಿಗೆ ನಾಳೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಸರ್. ಸೈಟ್ ನಂಬರ್ 25-26 ನಂದೆ. ಅದಕ್ಕೆ 25 ಫೀಟ್ ರೋಡ್ ರಿಜಿಸ್ಟ್ರೇಷನ್ ಮಾಡಿದ್ದಾನೆ ಕೃಷ್ಣಪ್ಪ, ಲೇಔಟ್ ಓನರ್, ಜಿ.ಪಿ. ಹೋಲ್ಡರ್. ಅದನ್ನೇ ಇಷ್ಟು ದಿವಸ 2012ಇಂದ ಕೇಸ್ ಇದೆ. ಇನ್ಮೇಲೆ ಕೇಸ್ ಇದೆ. ರಿಕ್ವಿಸಿಷನ್ ಇಯರ್ಲಿ ಒಂದು 10 ಸಾರ್ಲು ಮುನ್ಸಿಪಲ್ ಕಮಿಷನರ್ಗೆ, ಆಮೇಲೆ ಇವ್ರಿಗೆ KDA ಕಮಿಷನರ್ಗೆ ಕೊಟ್ಟಿದ್ವಿ ಅಬ್ಜೆಕ್ಷನ್ಸ್. ಕೆಲವು ಕಮಿಷನರ್ಸು ನಿಲ್ಲಿಸ್ತೀವಿ ಅಂತ ಹೇಳಿದ್ರು. ಆಮೇಲೆ ಕಮಿಷನರೇ ನಮ್ಗೆ ಅಡ್ವೈಸ್ ಮಾಡಿದ್ದಾರೆ, ಭಾಳ ಪ್ರೆಷರ್ ಇದೆ ಇದಕ್ಕೆ, ದಯವಿಟ್ಟು ನಾವು ಕೋರ್ಟ್ನಲ್ಲಿ ಇಂಜೆಕ್ಷನ್ ಆರ್ಡರ್ ತೊಗೊಂಬನ್ನಿ ಅಂತ ನಮಗೆ ಅಡ್ವೈಸ್ ಮಾಡಿದ್ದಾರೆ. ಅದರಿಂದ ಇಂಜೆಕ್ಷನ್ ಆರ್ಡರ್ ತಂದು ವಾಲ್ ಮೇಲೆ ಅಂಟಿಸಿದ್ವಿ. ಆಮೇಲೆ ಕೇಸ್ ನಡೀತಾ ಇದೆ ಇನ್ನು ಇವಾಗ. ಇದು ನಮಗೆ ಕೇಸಿನಲ್ಲಿ ಏನಂದರೆ ನಮ್ಗೆ ರೋಡ್ ಬೇಕು ಅಂತ ನಾವು ಕೇಸ್ ಹಾಕಿದ್ದೆ, ರೋಡ್ ಬೇಕು ಅಂತ. ರೋಡ್ ಇಲ್ಲ ಅಂತ ಇದ್ದಾರೆ ಅವರು ಮೊದಲಿಂದ. ಅದು ಮುನಿರತ್ನ ಮೇಲೆ ಹಾಕಿದ್ವಿ. ಮುನಿರತ್ನ ಮೇಲಾಗ KC ಮುರಳಿ ಮಗಳ ಹೆಸರಿನಲ್ಲಿ ಸೇಲ್ ಮಾಡಿದ್ದಾರೆ, ನಾನು ತಗೊಂಡ್ಬಿಟ್ಟಿದ್ದೀನಿ. ಅದರಿಂದ ನಿಮ್ಗೆ ಹೋಗೋದಕ್ಕೆ ಬರೋದಕ್ಕೆ ಕೂಡ ಇದು ರೋಡ್ ಇಲ್ಲ ಅಂತ ಹೇಳ್ಬಿಟ್ಟು ನಿನ್ನೆಯಿಂದ ಬೆಳಗ್ಗೆ ಪೋಲ್ಗಳನ್ನ ಇದು ಮಾಡಿ 5 ಗಂಟೆಗೆ ಬಂದು ಕಾಂಪೌಂಡ್ ಎಲ್ಲಿ ಮಾಡಿ ಕೇಸು ನಡೀತಾ ಇದೆ. ಹೇಳಿದರೆ ಕೂಡ ಅವರು ಕೇಳಿಸ್ತಾ ಇಲ್ಲ. ನಿಮಗೂ ನನಗೆ ಜಗಳ ಬೇಡ, ನಾನು ಬಂದರೆ ಬೇರೆ ಏನೇ ಮಾತಾಡ್ತೀನಿ. ಹೌದು ಸರ್, ಸಾರ್ ಹತ್ರ ಹೇಳೋದಕ್ಕೆ ಬಂದಿದ್ವಿ, ಸಹಾಯ ಮಾಡ್ತೀರಾ ಅಂತ ಬಂದಿದ್ವಿ. ಅವ್ರು ಏನು ಹೇಳಿದ ಮೇಲೆ ನಮಗೂ ಸಮಾಧಾನ ಇದೆ. ಏನು ಹೇಳಿದ್ರು ಅವರು? ಇದಕ್ಕೆ KDA ಕಮಿಷನರ್ ಹತ್ರ ಮಾತಾಡಿ ಇದನ್ನು ಬೋಗಸ್ ಡಾಕ್ಯುಮೆಂಟ್ ಅಂತ ಅವರ ಕಮಿಷನರ್ ಸಾರ್ ಕೇಳಿದ್ದಾರೆ. ಇದು ಬೋಗಸ್ ಡಾಕ್ಯುಮೆಂಟ್ ಕೊಟ್ಟು ಮಾಡಿಸ್ಕೊಂಡಿದ್ದಾರೆ NOC ಅಂತ. ಇದನ್ನು ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿದ್ರು. ಅದನ್ನು ಕ್ಯಾನ್ಸಲ್ ಮಾಡಿದ್ಮೇಲೆ ಮುನ್ಸಿಪಲ್ಗೆ ಆಲ್ರೆಡಿ ಮುನ್ಸಿಪಲ್ ಕಮಿಷನರ್ಗೆ ಹೇಳಿದ್ದಾರೆ ಅಂತ KDA ಕಮಿಷನರ್, ಈ ಥರ ಬೋಗಸ್ ಇದರಿಂದ ಬಂದಿದೆ, ನಾವು ಲೆಟರ್ ಕಳಿಸ್ತೀನಿ, ಅದನ್ನು ಕ್ಯಾನ್ಸಲ್ ಮಾಡಿಬಿಡಿ ಖಾತಾ ಅಂತ. ಅವರು ಖಾತಾ ಕ್ಯಾನ್ಸಲ್ ಮಾಡ್ತೀನಿ ಅಂತ ಅವ್ರಿಗೆ ಹೇಳಿದಾರಂತ. ಇದ ಮೇಲೆ ಸಪೋಸ್ ಕ್ಯಾನ್ಸಲ್ ಮಾಡಿದ ಮೇಲೆ ಪೊಲೀಸ್ ರಿಪೋರ್ಟ್ ಕೊಡಬೇಕು ಅಂತ ಸಾರ್ ಹೇಳಿದ್ರು. ಓಕೆ, ಕೊಡ್ತೀವಿ ಅಂತ ಹೇಳಿದ್ವಿ.
வால்வ் ஓப்பன் பண்ணுறாருங்க. நைட்டில் எந்த டைமுக்கும் வராருங்க. அங்கே ஃபோல் இருக்குது, ஆனால் லைட் இல்லைங்க. லைட் போட்டு கொடுங்கன்னா அது கேர்லெஸ்ஸாகவே இருக்காங்க. போடலங்கன்னா பக்கத்து ரோட்டில் அவங்க தம்பி வீடு கட்டினுக்கிறாரு, இவங்க வீடு பக்கத்தில் இருக்குது. ஒரே நாளில் ஒரு ஃபோனில் 2 லைட் இருக்குது. கவுன்சிலர் இல்லவா? 3 வருஷமாக நான் காவா க்ளீன் பண்ணுன்னு கேட்டுனுக்குறேங்க. நானே இறங்கி க்ளீன் பண்ணுவேன். உமா காத்திட்டதுனால நான் இறங்குறது இல்லைங்க. இப்போ 3 வருஷமாக சொன்னுக்கிறேன் அந்த காவா க்ளீன் பண்ணி கொடுங்க. ஏன் நீங்களே பார்த்துங்க, நான் ஒன்றும் சொல்கிறதுக்கு இல்லையா? ಅಂದೆ ಇದು ರೋಡ್ ಲೇಔಟ್ ಪ್ಲಾನ್ ಅಪ್ರೂವ್ಡ್ 25 ಅಡಿ ರೋಡ್ ಇದೆ, ಕೆರೆವರೆಗೂ ಇದೆ. ಲಾಸ್ಟ್ ವರ್ಕ್ ಇದು ನಮ್ಮ ಒಬ್ಬರಿಗೆ ಇಲ್ಲ, ಲಾಸ್ಟ್ ವರ್ಕ್ ಇದೆ. 25 ರೋಡು ಇಷ್ಟುವರೆಗೆ ಯೂಸ್ ಮಾಡ್ತಾ ಇದ್ವಿ. ಇವಾಗ ಬಂದು KC ಮುರಳಿಯವರು ಬಂದು ಇದು ನಂದು ಅಂತ ಹೇಳ್ಬಿಟ್ಟು ಕಂಬಗಳನ್ನ ನಟ್ಟಿದ್ದಾರೆ. 103/2 ಯಾವ ಏರಿಯಾ, ಯಾವ ಸ್ವರ್ಣನಗರ್ 11th ಕ್ರಾಸ್ ಸರ್, 11th A, ಬಿಟ್ವೀನ್ 11th and 11th A. ನಾವು ಇವಾಗ ಪ್ರಾಬ್ಲಮ್ ಇರೋದು ಇದೆ, ಬಟ್ ಆ್ಯಕ್ಚುಲಿ ಇದು ಕೆರೆವರೆಗೂ ಇದೆ ರೋಡ್. ಇದನ್ನ ಸೇಲ್ ಮಾಡಿದವ್ರು ಯಾರು? ಸೇಲ್ ಮಾಡಿದ್ದವರು ಆ್ಯಕ್ಚುಲಿ ಕೃಷ್ಣಪ್ಪನು GPA ಹೋಲ್ಡರ್, ವೆಂಕಟೇಶ್ವರ ನಾಯ್ಡು ಮಗ ಒಂದು ಕೃಷ್ಣಪ್ಪ ಸೇಲ್ ಮಾಡಿದ ನಮಗೆಲ್ಲ. ಕೃಷ್ಣಪ್ಪ GPA ಹೋಲ್ಡರ್. ಅವರು ಸತ್ತೋಗಿದ್ಮೇಲೆ ಅವ್ರ ಹೆಂಡತಿ ಮುನಿರತ್ನಮ್ಮ ಅವರ ಹೆಸರಿನಲ್ಲಿ 103/1 ಅಂತ ಹೇಳ್ಬಿಟ್ಟು ಅವರು ರಿಜಿಸ್ಟರ್ ಮಾಡಿದ್ದು KC ಮುರಳಿಗೆ ರಿಜಿಸ್ಟರ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಗೊತ್ತಿಲ್ಲ. ಆದರೆ KC ಮುರಳಿ ಅವರು ರೋಡ್ ವರ್ಕ್ಗೆ ಕಂಬಗಳನ್ನು ನಾಟಿದ್ದಾರೆ. ಸರ್, ಇದು ಎಷ್ಟು ವರ್ಷದಿಂದ ಈ ರೋಡು ಇದೆ ಸರ್? ಈ 81, 82 ಸಾರ್ ಇದೆ ಸ್ಟಾರ್ಟಿಂಗ್ ರೋಡ್ ಇದೆ. ಲೇಔಟ್ ಫಾರ್ಮೇಷನ್ ಆಗಿದ್ದು, ಪ್ಲಾನ್ ಅಪ್ರೂವಲ್ ಆಗಿದ್ದು, ಲೇಔಟ್ ಪ್ಲಾನ್ ಅಪ್ರೂವಲ್ ಆಗಿದ್ದು 82. ಅಲ್ಲಿಂದ ಯೂಸ್ ಮಾಡ್ತಾ ಇದ್ವಿ. ಈಗ KDA ಅವರು ಹೌದು ಇದು ಸೈಟ್ ಆಗಿ ಕೊಡ್ಬೋದು ಅಂತೇಳಿ ಒಂದು ಮುನ್ಸಿಪಾಲಿಟಿಗೆ ಇನ್ವರ್ಸಿ ಕೊಟ್ಟಿದ್ದಾರಂತ. ಅದ್ರ ಬಗ್ಗೆ ತಪ್ಪು ಮಾಡಿದ್ದು KDA ನಿನ್ನೆ ಕೇಳಿದ್ದಕ್ಕೆ ನೀನಿಲ್ಲ ನಾನಿಲ್ಲ ಅಂತ ಹೇಳ್ತಾ ಇದ್ದಾರೆ KDA ಅವರು ಕಮಿಷನರ್ ಸೈನ್ ಮಾಡಿಲ್ಲ ಅಂತ ನಿನ್ನೆ ಒಪ್ಕೊಂಡಿದ್ದಾರೆ. ನಾನು ಸರಿ ಮಾಡ್ತೀನಿ ಅಂತ ಕಮಿಷನ್ಗೆ ಪ್ಲಾನ್ ಅಪ್ರೂವ್ಡ್ ಕಾಪಿ ಅವ್ರು ಕೊಟ್ಟು ಅದಕ್ಕೆ ಕೊಟ್ಟಿದ್ದೆ ನಿನ್ನೆ. ಅದ್ರ ಮೇಲೆ ಬರ್ದಾರೆ, ಇವತ್ತು ಹೋಗಿದ್ರೆ ಗೊತ್ತಾಗುತ್ತೆ ಆಫೀಸ್. ಆತನೇ ಕ್ಯಾನ್ಸಲ್ ಮಾಡಿ ಈ ರೀತಿ ಸಹಿಗಳು ಮಾಡೋದು, ಇದ್ರ ಮೇಲೆ ಜನರು ಕಿತ್ತಾಟ ನ್ಯಾಯಾಲಯ ಅವ್ರು ಮಾಡಿದ್ದಕ್ಕೆ ಸರ್ KDA ಮಾಡಿದ ತಪ್ಪುಗೆ ನಾವು ಅವಸ್ಥೆ ಪಡ್ತಾ ಇದ್ವಿ. ಇಲ್ಲಿ ಕಷ್ಟಪಟ್ಟು ಇವ್ರ ಹತ್ರ ಜಗಳ ಮಾಡಿಕೊಂಡು ಇವ್ರನ್ನ ಕರ್ಕೊಂಡ್ಬಂದು ಇದೆಲ್ಲ ನಮ್ಗೆ ಬೇಕಾಗಿದೆ ಸರ್. KDA ಕರೆಕ್ಟಾಗಿದ್ದೀರಾ? KDA ಕರೆಕ್ಟ್ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ, ಏರಿಯಾನಲ್ಲಿರೋರಿಗೆಲ್ಲರಿಗೂ. ಹೇಳಿ ಸರ್. ಸ್ವಾಮಿ, ನನ್ನ ಹೆಸರು ಅಣ್ಣಯ್ಯ ನಾಯ್ಡು ಮಗ ಶ್ರೀನಿವಾಸ್ ಅಂತ. ನಾನು 2nd MG ಹುಲ್ ಮಾರ್ಕೆಟ್ನಲ್ಲಿ ಇರೋದು. ಇದು ಬಂದು ನಮ್ಮ ತಂದೆ ಹೆಸರಿನಲ್ಲಿರೋ ಪಾಣಿ, ಸರ್ವೆ ನಂಬರ್ 103/2, 3 ಎಕರೆ 30 ಗುಂಟೆ. ಇದರಲ್ಲಿ ಕನ್ವರ್ಷನ್ ನಮ್ಮ ಚಿಕ್ಕಪ್ಪ 3 ಎಕರೆ 17 ಗುಂಟೆ ಮಾಡಿದ್ದಾರೆ. ಅದು ಫಸ್ಟ್ ತಪ್ಪು. ಇದು ಬಂದು 3 ಭಾಗ ಆಗಿದೆ. ಇದು ಬಂದು ಪಾರ್ಟೇಷನ್ ಶೂಟು 48ನಲ್ಲಿ 47ನಲ್ಲಿ ಪಾರ್ಟೇಷನ್ ಶೂಟು. ಮುನಿಯಮ್ಮನಿಗೆ ನಮ್ಮ ತಂದೆ ಜೀವನಾಂಶಕ್ಕೆ 1 ಎಕರೆ ಕೊಟ್ಟಿದ್ದಾರೆ. ಅದನ್ನು ಸೇರಿಸಿ ನಮ್ಮ ಚಿಕ್ಕಪ್ಪ ಕನ್ವರ್ಷನ್ ಮಾಡಿಸಿ ನಮಗೆ ಏನು ಕೊಡ್ದಿರಾ, ಅಣ್ಣಯ್ಯನಿಗೂ ಏನು ಕೊಡ್ದಿರಾ, ಅಣ್ಣಯ್ಯನ ಮಕ್ಳಿಗೂ ಏನು ಕೊಡ್ದಿರಾ, ಇವರು ಲೇಔಟ್ ಮೇಲೆ ಮಾರ್ತಾಯಿದ್ರು. ಆಮೇಲೆ ನಾನು ಬಂದು ಇದನ್ನು ತಡೆದು 2012ರಲ್ಲಿ ಕೇಸ್ ಹಾಕಿ ಆಮೇಲೆ ಅದು ಥರ್ಡ್ ಬೆಂಚಲ್ಲಿ ನಡೀತಾ ಇದೆ. ಇವಾಗ ಇವನು ಸರ್ವೆ ನಂಬರು 103/2 ನಮ್ಮ ತಂದೆ ನಮ್ಮ ಚಿಕ್ಕಪ್ಪರ ಹೆಸರಿನಲ್ಲಿ ಇರೋದು 103/1 ಪತ್ರ ಮುನಿರತ್ನಮ್ಮ ಜಯಲಕ್ಷ್ಮಮ್ಮ ಸರ್ವೆ ನಂಬರ್ ಬೇರೆ. ಅದನ್ನು ಇಲ್ಲಿ ಇಟ್ಕೊಂಡು ಅವ್ರ ತಾಯಿನ ಕರೆಸ್ಕೊಂಡು ಸೈಟ್ಗಳು ಸೇಲ್ ಮಾಡ್ತಾ ಇದ್ದಾರೆ. ಬೋಕಸ್ ಕಥ ಫಸ್ಟ್ ಆಫ್ ಆಲ್ ಸರ್ವೆ ಮಾಡಿಸಿ ಇದರಲ್ಲಿ 1 ಇದ್ದರೆ ಟೋಟಲ್ ಇಲ್ಲಿಂದ 685 ಅಡಿ ಇದು ಕನ್ವರ್ಷನಲ್ಲಿ ಇದೆ. ಹಿಂಗೆ ಇದನ್ನು ರೋಡನ್ನ ಬ್ಲಾಕ್ ಮಾಡಿ ದೊಡ್ಡವರಿಗೆ ಇದು ಖಾತಾ ಮಾಡಿಸಿ ರೋಡನ್ನೇ ಮಾರಿಬಿಟ್ರೆ ಮಿಕ್ಕಿದವರು ಎಲ್ಲಿ ಹೋಗ್ಬೋದು ಸ್ವಾಮಿ, ಎಲ್ಲಿ ಬರ್ತಾರೆ? ಇವಾಗ ನಮ್ಗೆ ಎಲ್ಲಿ ದಾರಿ? ಇದು ಮುನಿರತ್ನಮ್ಮ ಫಸ್ಟ್ ಆಫ್ ಆಲ್ ಸೇಲ್ ಮಾಡಿರೋದು ತಪ್ಪು. ಇವ್ರು ತಗೊಂಡಿರೋದು ನೋಡಬೇಕು, ಮದರ್ಬಿಟ್ಟು ನೋಡಬೇಕು ಯಾವ ಕಡೆಯಿಂದ ಬಂದಿದೆ, ಯಾರು ಸುತ್ತು ಏನು ಅಂದರೆ ಏನಿದು ನ್ಯಾಯ? ಕೇಳೋರು ಯಾರು ಇಲ್ವಾ? ಮುನ್ಸಿಪಾಲ್ಟಿನಲ್ಲಿ ಕೊಟ್ಟಿದ್ದೀನಿ ಅಬ್ಜೆಕ್ಷನ್, ತಾಲೂಕು ಆಫೀಸ್ನಲ್ಲಿ ಕೊಟ್ಟಿದ್ದೀನಿ, ರಿಸಲ್ಟ್ ನನ್ನ ಹತ್ರ ಇದೆ, ಎಂಡಾರ್ಸ್ಮೆಂಟು.
ಹಿಂಗೆ ಹಿಂದ್ಕೊಂಡು ಇವ್ರು ದೊಡ್ಡವ್ರು ಈ ಥರ ಕೆಲಸ ಮಾಡಿದ್ರೆ ನಾವು ಎಲ್ಲಿ ಹೋಗ್ಬೇಕು? KDA ಇಂದ ಆಗಿರೋ ತಪ್ಪು ಅಂತೀರಾ? ಹೌದು, ಒಂದು ಪರಿಶೀಲನೆ ಮಾಡಬೇಕು. ಮಾಡಿಬಿಟ್ಟು ಇದು ಯಾವ ಸರ್ವೆ ನಂಬರು, 1 ಬರ್ತದ 2 ಬರ್ತದ, ಇದು ಯಾರು ಮದರ್ ಡೀಟು ಯಾರ್ದು ಅಂತ ಕೇಳಬೇಕಲ್ಲ. ಇದಕ್ಕೂ ಉದ್ದಕ್ಕೂ ಒಂದೇ ಅಂದ್ಕೊಂಡಿದ್ವಿ. ಸರ್ವೆ ನಂಬರ್ 103/2 3 ಎಕರೆ 30 ಗುಂಟೆ ಜಮೀನು ಎಲ್ಲಿದೆ? ಎಲ್ಲ ಒಂದು ಅಂತ ಮುನಿರತ್ನಮ್ಮ ಜಯಲಕ್ಷ್ಮಮ್ಮ ಮಾರ್ತಾ ಇದ್ರೆ ನಾವೇನು ಮಾಡಬೇಕು? ನಾವು ಹುಟ್ಟಿಲ್ವ ಅಣ್ಣಯ್ಯನಿಗೆ? ಕೃಷ್ಣಪ್ಪ ಮಗನು ಈ ಥರ 4-0 ಮಾಡಿ ಅವ್ರ ತಾಯಿನ ಕರ್ಕೊಂಡ್ಬಂದು ಸೇಲ್ ಮಾಡಿದಾನಲ್ಲ. ಯಾರು ತಪ್ಪು ಸ್ವಾಮಿ ಇದು? ಅವ್ರದ್ದು ತಪ್ಪೇತಾನೆ. ಡಿಮ್ಯಾಂಡ್ ಏನು? ನಮಗೆ ಇದು ರೋಡ್ ಸರ್. ಆಮೇಲೆ ಕೋರ್ಟ್ ಕೇಸ್ ನಡೀತಾ ಇದೆ, ಈಗಲೂ ನಡೀತಾ ಇದೆ. ಇವಾಗ 4ನೇ ತಾರೀಕು ಕೇಸ್ ಇದೆ ನಮ್ದು. ಅವ್ರದ್ದೇ ನಡೀತಾ ಇದೆ. ನಮ್ದು ನಡೀತಾ ಇರುವಾಗ ಹೆಂಗೆ ಮುನಿರತ್ನಮ್ಮ ಖಾತಾ ಬದಲಾವಣೆ ಮಾಡ್ತಾರೆ? ಕೇಸ್ ನಡೀತಾ ಇದೆ. ಇಂಜೆಕ್ಷನ್ ಆರ್ಡರ್ ಕೊಟ್ಟಿದ್ದೀವಿ, KDA ಕೊಟ್ಟಿದ್ವಿ, ಮುನ್ಸಿಪಾಲ್ಟಿಗೆ ಕೊಟ್ಟಿದ್ವಿ ಇಂಜೆಕ್ಷನ್ ಆರ್ಡರ್. ಆಮೇಲೆ ಕೇಸ್ ಬಗ್ಗೆ ಒಂದು 10,000 ಸಾವಿರ ರಿಕ್ವೆಜೇಷನ್ ಕೊಟ್ಟಿದ್ವಿ, ಇದು ನಿಲ್ಲಿಸ್ಬೇಕು, ಇದು ರೋಡ್ ಇದೆ ಅಂತ. ಅವರು ಅದನ್ನೆಲ್ಲ ಇದಕ್ಕೆ ಡಸ್ಟ್ಬಿನ್ನಲ್ಲಿ ಹಾಕ್ಬಿಟ್ಟು ಮುನ್ಸಿಪಾಲ್ಟಿನವರಾಗಲಿ KDA ಅವರು NOC ಕೊಟ್ಟಿದ್ದಾರೆ. ಅವ್ರ ಮೇಲೆ ಇವ್ರು ಹೇಳ್ತಾರೆ, ಇವ್ರ ಮೇಲೆ ಅವ್ರು ಹೇಳ್ತಾರೆ. ಮುನ್ಸಿಪಾಲ್ಟಿ ಆ್ಯಂಡ್ KDA ಅವಸ್ಥೆ ಪಡ್ತಾಯಿದ್ರು ನಾವು. ಸ್ವಾಮಿ, ನಾನು ಹೇಳೋದು ಒಂದೇ ಸ್ವಾಮಿ, ಇದು ರೋಡ್ ಕನ್ವರ್ಷನ್ ಕಾಪಿನಲ್ಲಿದೆ ರೋಡು ಅಂತ. ರೋಡ್ನು ಮಾರ್ತಾ ಇದ್ರೆ ನಾಳೆ ಎಲ್ಲನೂ ಕೆರೆನೂ ಸರ್ವೆ ನಂಬರ್ 100 ಕೆರೆನೂ ಒಂದು 5 ಎಕರೆ ಮಾರಿಬಿಡ್ತಾನೆ ಈ ನಾರಾಯಣ ಅಂತವನು. ಅವನಿಗೇನು ಗೊತ್ತಾ, ಪೇಪರ್ ಇದೆ ಯಾವುದೋ ಸರ್ವೆ ನಂಬರ್, ಅದು ಸರ್ವೆ ನಂಬರ್ 1ರಲ್ಲಿ ಒಂದು ಪೀಸ್ ಜಾಗನೂ ಇಲ್ಲ. ಅದನ್ನು ತಗೊಂಡು ಬಂದು ಪೇಪರ್ನ ಇಲ್ಲಿ ಇಟ್ಕೊಂಡು ಇದೇ ಸರ್ವೆ ನಂಬರ್ 1 ಅಂತ ದೊಡ್ಡವರು ಮಾತು ಕೇಳ್ತಾರಂತಲ್ಲ, ಹಂಗೆ ಇದು ಮಾರ್ಕೊಂಡು ಹೋಗ್ತಾ ಇದ್ದಾನೆ. ಕರೆಸಿ ಸರ್ವೆ ಮಾಡಿಸಿ, ಸರ್ವೆ ನಂಬರ್ 1 ಇದ್ದರೆ ಆರಾಮಾಗಿ ನಾನು ಮುಂದೆ ನಿಂತ್ಕೊಂಡು ಅವ್ರು ಏನು ಬೇಕೋ ಕೊಡ್ತೀವಿ. ಎರಡನೇದು, ಇವನು ಬೋಕಸ್ ಖಾತಾ ನಾವು ಆಲ್ರೆಡಿ ಕೊಟ್ಟಿದ್ದೀವಿ. ತಾಲೂಕು ಆಫೀಸ್ನಲ್ಲಿ ಕೊಟ್ಟಿದ್ದೀನಿ, KDOನಲ್ಲಿ ಕೊಟ್ಟಿದ್ದೀನಿ, ಮುನ್ಸಿಪಾಲ್ಟಿನಲ್ಲಿ ಮುನ್ಸಿಪಾಲ್ಟಿನಲ್ಲಿ ಕೂಡ ಹೋಗಿ ಫೈಲ್ ತಗೊಂಡು ಒಂದು ಸಾರಿ ಅಲ್ಲಿ ಕೆಳಗಡೆ 6 ಸೈಟಿಗೆ ಜಯಲಕ್ಷ್ಮಮ್ಮ ಸರ್ವೆ ನಂಬರ್ 1 ಅಂತ ಮಾಡಿಸ್ತಾ ಸಮಾಧಿ ಪಕ್ಕದಲ್ಲಿ, ಅದನ್ನು ಇವಾಗ ನಾನು ಕೇಸ್ನಲ್ಲಿ ಹಾಕಿದ್ದೀನಿ. ಅಲ್ಲಿ ಜಯಲಕ್ಷ್ಮಮ್ಮ ಯಾಕೆ ಹೇಳ್ತಾರೆ, ನಮ್ಮ ಮನೆ ಗ್ರಾಮಲ್ಲ ಇವನಿದ್ದಾನೆ, ಇವ್ರು ತಂದೆದಾದ್ರೆ ಇವ್ನು ಮಾರ್ಬೋದಲ್ಲ. ನಮಗೆ ಕೊಡಬಾಗಿರೋ ಆಸ್ತಿನಲ್ಲ ಇವರು. 1 ಸರ್ವೆ ನಂಬರ್ 1 ಆತ್ಮೀಯ ಮಾಧ್ಯಮ ಮಿತ್ರರೇ, ಏನು ಇವತ್ತು ನಮ್ಮ ಸ್ವರ್ಣ ವಾರ್ಡ್ 22ರಲ್ಲಿ ಈ ರಾಜಕಾಲುವೆ ಪಕ್ಕದಲ್ಲಿ ಒಂದು ದಾರಿ ಇದೆ ಅಂತ ಅವತ್ತಿಂದನೂ ನಾವು ಗಡಿಗಳು ಪ್ಲಾನಲ್ಲೂ ಇದೆ, ಆದ್ರೂ ನಾವು ಆ ದಾರಿನೇ ಅಂತ ಮಾಡ್ಕೊಂಡಿದ್ದೀವಿ. ಇವತ್ತು KDA ಅವರು ಮತ್ತು ನಗರಸಭೆ ಕಡೆಯಿಂದ ಖಾತಾ ಆಗಿದೆ ಅಂತ ನಮ್ಮ ಇಲ್ಲಿ ಯಾರೋ ಬಂದು ಕಲ್ಲುಗಳಾಕಿದ್ದಾರೆ ಅಂತ ನಮ್ಮ ಏರಿಯಾದವರು ಒಂದು 3 ದಿವಸದಿಂದ ಹೇಳ್ತಾ ಇದ್ರು. ಆ ಒಂದು ಇದರಲ್ಲಿ ಯಾರು ಹಾಕಿದ್ದಾರೆ ಅಂತ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಇವತ್ತು ನಾವು ಈಸ್ಕೊಂಡಿದ್ದೀವಿ. ಇದನ್ನು ನಾವು ಯಾಕೆ ಅಂದರೆ ಬೋರ್ ಇದೆ, ಅದೇ ರೋಡಲ್ಲಿ ಹಾಕಿರೋದು, ಟ್ರಾನ್ಸ್ಫಾರ್ಮರ್ಗಳೆಲ್ಲ ಅದೆಲ್ಲ ಬದಲಾವಣೆ ಮಾಡಿದ್ದಾರೆ. ಯಾವ ಥರ ಅವರು ಮಾಡಿಕೊಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ, ಡಾಕ್ಯುಮೆಂಟ್ಸ್ ಇದೆ ಅಂತ ಹೇಳಿದ್ದಾರೆ.
ಆ ಕಡೆಯವರು ನಮ್ಮ ಹತ್ರ ಬಂದು ಭೇಟಿ ಆದರು. ನಿಮ್ಮ ಡಾಕ್ಯುಮೆಂಟ್ಸ್ ಏನಿದೆ ಅಂತ ತಂದು ಕೊಡಿ ಅಂತ ನಾವು ಹೇಳಿದ್ದೀವಿ. ಇವಾಗ ಜೆರಾಕ್ಸ್ ಮಾಡಿ ತಂದು ಕೊಡ್ತೀವಿ ಅಂತ ಹೇಳಿದರೆ ಇವರು ನಮ್ಮ ಏರಿಯಾದವರು ಆಲ್ರೆಡಿ ಮದನ್ ಗೋಪಾಲು ಅವರೆಲ್ಲ ನಾವು ಒಟ್ಟಿಗೆ ಮುಂಚೆನೇ ಅದು ಒಂದು ಕೇಸ್ ಹಾಕಿದ್ದು, ನಾನು ಸೇರಿ. ಯಾಕೆಂದರೆ ಅದು ಇತ್ತೀಚೆಗೆ ಏನೋ ಒಂದು 30ಗೆ ಇದ್ದಾವೆ ಇಲ್ಲಿ ಅಂಗಡಿ ಅಂದರೆ ಶೆಡ್ಗಳಿದ್ದಾವೆ. ಅವಂಥ ಪರಿಸ್ಥಿತಿಯಲ್ಲಿ ಇದು ನಗರಸಭೆ ಕಮಿಷನರ್ ಆಗಲಿ ನಮ್ಮ ಶಾಸಕರು ಆಗಲಿ ಈ ಸ್ಥಳ ಪರಿಶೀಲನೆ ಮಾಡಿ ಅದು ಏನು ಒತ್ತುವರಿ ಆಗಿದೆಯಾ ಇಲ್ಲ ಇನ್ನೇನಾಗಿದೆಯಾ ಅವ್ರಿಗಾಗಿದೆಯಾ. ರಾಜಕಾಲುವೆ ಬೇರೆ ಇದೆ 33 ಅಡಿ ಇರೋದೇ 7 ಅಡಿನೋ ಏನೋ ರಾಜಕಾಲುವೆ ಉದ್ದಕ್ಕೂ ಇದೆ 33 ಅಡಿ. ಅದನ್ನು ಎಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅದಕ್ಕಿಂತ ಇವಾಗ ರೋಡ್ ಇರೋದನ್ನು ಈ ಥರ ಆಗಿದೆ ಅಂತ ಹೇಳಿದ್ರೆ, ಯಾಕಂದರೆ ಇದು ಕೂತ್ಕೊಂಡು ಅದು ಏನು ಕರೆಕ್ಟ್ ಯಾರ್ದು ಡಾಕ್ಯುಮೆಂಟ್ಸ್ ಯಾರು ಮಾಡಿದ್ದಾರೆ, ಯಾರು ಫಾಲ್ಟ್ ಮಾಡಿದ್ದಾರೆ, ಕೆಡಿ ಅವ್ರು ಮಾಡಿದಾರಾ ಇಲ್ಲ ನಗರಸಭೆಯವರು ಮಾಡಿದಾರಾ ಇಲ್ಲ ಪ್ಲಾನಲ್ಲಿರೋದು ದಾರಿನೇ ಇದೆ. ಎಷ್ಟು 25 ಅಡಿ ದಾರಿ ಇದೆ. ಅಲ್ಲಿ ಅಂಗಡಿಗಳು ಕಟ್ಟಿದ್ದಾರೆ, ಸೆಡ್ಲ ವ್ಯವಸ್ಥೆ. ಅವೊಂದಿದ್ರಲ್ಲಿ ಯಾರೇ ಇದು ಮಾಡ್ಕೊಂಡಿಲ್ಲಿ ತಪ್ಪಿದ್ರೆ ಅವನ್ನ ಸೂಕ್ತ ಇದ್ರೆ ಅದನ್ನು ರಿಮೂವ್ ಮಾಡಬೇಕಂತ ನಾವು ಕಮಿಷನರಲ್ಲೂ ಒಂದು ಮನವಿ ಮಾಡ್ತೀವಿ. ಹೋಗ್ಬಿಟ್ಟು ನಮ್ಮ ಸ್ವರ್ಣನಗರ ವಾರ್ಡ್ನಿನ ಸಮಸ್ಯೆಗಳೇನೇ ಇದ್ರೂ ನಮ್ಗೆ ಬಂದು ಹೇಳ್ತಾರೆ. ಆ ಒಂದು ಒಂದು 5 ಗಂಟೆಯಿಂದ ಪಬ್ಲಿಕ್ಕಲ್ಲಿ ಇಲ್ಲಿರೋ ಸ್ಥಳೀಯರಲ್ಲಿ ಒಂದು ಗೊಂದಲ ಬಂದಿದೆ. ಏನಪ್ಪ ಅಂದರೆ 10th ಕ್ರಾಸಿಂದ ಹಿಡ್ಕೊಂಡು 11th ABCDEF ವರೆಗೂ ಇದು 25 ಅಡಿ ರೋಡು. ಆಲ್ರೆಡಿ ಟೌನ್ ಪ್ಲಾನಿಂಗಲ್ಲಿ ಅಪ್ರೂವಲ್ ಆಗಿ 1982 ಅಪ್ರೂವಲ್ ಆಗಿರೋದ್ರಿಂದ ಆವತ್ತು ಅಲ್ಲಿ ಏನು 25 ಅಡಿ ರೋಡ್ ಬಿಟ್ಟು ನಾರ್ತ್ ಕಡೆಗೆ ರಾಜಕಾಲುವೆ ಇದೆ. ಅದಕ್ಕಿಂತ ಎಕ್ಸ್ಟೆನ್ಷನ್ ಹೋಗೋಕ್ಕೆ ಚಾನ್ಸಸ್ ಇಲ್ಲ. ಇದನ್ನು ರೋಡು ರಸ್ತೆ ಅಂತಲೇ ಎಲ್ಲರೂ ಇಲ್ಲಿರೋ ಪಕ್ಕದಲ್ಲಿರೋ ಎಲ್ಲ ಮನೆಯವರು ಸೈಟ್ ಕೊಂಡ್ಕೊಂಡಿರೋರಲ್ಲ, ರಸ್ತೆ ಅಂತಲೇ ಕೊಂಡ್ಕೊಂಡಿರೋರು. ಈಗ 11th Aಗೆ ಬರುವ ಒಂದು ಪೀಸ್ ರೋಡನ್ನು KD ಅವ್ರ ಕಡೆಯಿಂದ ಅಪ್ರೂವಲ್ ಮಾಡಿಸಿ ಮುನ್ಸಿಪಾಲ್ಟಿ ಕಡೆಯಿಂದ ಖಾತಾ ಪಡ್ಕೊಂಡಿದ್ದಾರೆ. ಇದು ತಪ್ಪು ಮಾಹಿತಿ ಕೊಟ್ಟಿದ್ದಾರೋ, ತಪ್ಪು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೋ, ಅದು ಯಾರೋ ಲ್ಯಾಂಡ್ ಲಾರ್ಡ್ಸ್ ಯಾರಿದ್ದಾರೋ ಅವ್ರ ಮೇಲೆ ನಾವು ಕ್ರಮ ತಗೊಳ್ಬೇಕಂತ ಆಸೆ ಪಡ್ತಾ ಇದ್ದೀವಿ. ಇದನ್ನು ಅವ್ರು ತಪ್ಪು ಡಾಕ್ಯುಮೆಂಟ್ಸ್ ಕೊಟ್ಟಿದ್ರೂ KD ಅವರೂ ಸಹ ಇವ್ರದಿರ ಈ ಥರ ಮಾಡಿಕೊಟ್ಟಿರೋದು ನಮ್ಮ ಮನಸ್ಸಿಗೆ ತಪ್ಪು ಅನಿಸ್ತಾ ಇದೆ. ಬಟ್ ಅದು ಏನು ಮಾಡಿದ್ದಾರೆ ಏನಂತ ಹೋಗಿ ಇವತ್ತು ಆಫೀಸಲ್ಲಿ ಕೂತ್ಕೊಂಡು ಆ ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದು ಅದು ಏನು ತಪ್ಪಾಗಿದೆಯಾ ಇಲ್ಲ ಇವರು ಯಾರಾದರೂ ಬಂದಿರೋರು ಈಗ ಯಾರು ಫೆನ್ಸಿಂಗ್ ಆಗ್ತಾ ಇದ್ದಾರೆ ಅವ್ರು ತಪ್ಪಾಗಿ ಹಾಕ್ಕೊಳ್ತಾ ಇದ್ದಾರೆ ಅಂತ ಒಂದು ಸಾರಿ ಪರಿಶೀಲನೆ ಮಾಡೋಣ. ಪ್ಲಸ್ ಇದು 100% ರೋಡು, ಇದರಲ್ಲಿ ಎರಡನೇ ಮಾತಿಲ್ಲ. ರೋಡನ್ನು ಬಿಟ್ಟು ಏನಾದರೂ ಮಾಡ್ಕೊಂಡಿರೋದನ್ನು ಅವರು ರೋಡನ್ನು ಸೇರಿಸಿ ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಇವತ್ತು ನಮ್ಮ ಎನ್ಕ್ವೈರಿಯಲ್ಲಿ ಕಾನ್ಸ್ ಬರುತ್ತೆ. ನಾವು ಆಫೀಸರ್ಸ್ ಎಲ್ಲ ನಾವು ಮಾತಾಡಿ ಇಮಿಡಿಯೇಟ್ ಆ್ಯಕ್ಷನ್ ತೊಗೋಬೇಕಂತ ಕಮಿಷನರ್ಗೆ ಇಬ್ಬರಿಗೂ ಅವರು KD ಕಮಿಷನರ್ ಧರ್ಮೇಂದ್ರ ಅವ್ರಿಗೂ ಮುನ್ಸಿಪಾಲಿಟಿ ಕಮಿಷನರು ಪವನ್ ಕುಮಾರ್ ಅವ್ರಿಗೂ ಸಲಹೆ ಕೊಟ್ಟಿದ್ದಾರೆ. ಅವರು ಇಮಿಡಿಯೇಟ್ ಇನ್ನೂ ಒಂದು 1 or 2 ಅವರ್ಸಲ್ಲಿ ಬಂದು ಪರಿಶೀಲನೆ ಮಾಡಿ ಅದು ಏನಿದೆ ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಆದಷ್ಟು ಬೇಗ ಮಾಡಿಕೊಡ್ಬೇಕಂತ ವಿನಂತಿನೂ ಮಾಡ್ಕೊಂಡಿದ್ದೀವಿ. ಪಬ್ಲಿಕ್ ಪರವಾಗಿ ಪಬ್ಲಿಕ್ಕು ಸೇರಿದ್ದಾರೆ. ಪಬ್ಲಿಕ್ ಏನೋ ಬೆಳಗಿಂದ ನಿಮಗೆ ಅಂದರು ಇಲ್ಲ ಸ್ಟಾರ್ಟಿಂಗಲ್ಲಿ ಏನು ಮಾಡೋಕ್ಕೆ ಹೋಗಬಾರ್ದು, ಅದು ಏನಿದೆ ಅಂತ ತಿಳ್ಕೊಳ್ಳೋಣ. ಫಸ್ಟು ತಿಳ್ಕೊಂಡು ಆದಮೇಲೆ ನಾವು ಕ್ರಮ ವಹಿಸೋಣ. ನಾನು ನಿಮ್ಮ ಜೊತೆದ್ದಾರೆ, ಅವರೆಲ್ಲೂ ಜೊತೆಯಲ್ಲಿ ಇರ್ತಾರೆ ಅಂತ ನಾವು ಅವ್ರಿಗೆ ಸ್ವಲ್ಪ ಸಮಾಧಾನ ಹೇಳಿಸಿ ಎಲ್ಲರನ್ನೂ ಮನೆಗೆ ಕಳಿಸಿದ್ದೀವಿ. ಈಗ ಫೆನ್ಸಿಂಗ್ ಅಂದರೆ ನಾವು ಹೊಡಿಯೋಕ್ಕೆ ಹೋಗಬಾರ್ದು. ನಾವು ಹೊಡಿಯೋಕ್ಕೆ ಹೋಗೋದಾಗ ನಮ್ಮ ಹತ್ರ ಪೇಪರ್ಸ್ ಕರೆಕ್ಟ್ ಇದ್ದು ಇದು ಇಲ್ಲ ರಸ್ತೆನೇ ಅಂತ ನಮ್ಗೆ ಕೊಟ್ಟರೆ ಆವಾಗ ನಾವು ಮಾಡಿಕೊಡ್ತೀವಿ. ಈಗ ಏನಾದರೂ ಫೆನ್ಸಿಂಗ್ ಹಾಕೋದಾದ್ರೆ ಖಂಡಿತವಾಗಿ ಸ್ಥಳೀಯರು ಅದು ಪೆಂಡಿಂಗ್ ಇರಲಿ, ಕ್ಲಿಯರ್ ಆದಮೇಲೆ ಅದು ಏನಿದೆಯೋ ಮಾಡ್ಕೊಳ್ಳೋಣ ಅಂತ. ಇದು ಸಾರ್ವಜನಿಕರ ಬಳಕೆಗಾಗಿ ಇದ್ದಂತಹ 100% ಸಾರ್ವಜನಿಕರ ಬಳಕೆಗೆ ಲೇಔಟಲ್ಲಿ ಟೋಟಲ್ ಲೇಔಟ್ 3.5 acre ಲೇಔಟ್ ಇದು 103/1 and 2 ಎರಡೂ ಸೇರಿ ಇದು ಲೇಔಟ್ ಆಗಿರೋದು. ಪ್ಲಸ್ ಇಲ್ಲಿ ಅವ್ರ ಖಾತಾ ಆಗಿರೋದು 103/1ಗೆ. ಈ ಸ್ಥಳ ಬಂದು 103/2 ಇದು ಈ ಪೀಸು. ಅದು ಆಗೋಕ್ಕೂ ಚಾನ್ಸ್ ಇಲ್ಲ. ತಪ್ಪುಗಳು ಜಾಸ್ತಿ ಇದೆ. ಬಟ್ ನಾವು ಇಲ್ಲಿ 2-3 ದಿವಸದಿಂದ ಈ ಪೇಪರ್ನ ಓದ್ತಾ ಇರುವಾಗ ಇದನ್ನು ನಾನು ಪರಿಶೀಲನೆ ಮಾಡ್ತಾ ಇರುವಾಗ ಇದೆಲ್ಲ ಒಂದೊಂದಾಗಿ ಕಂಡು ಬರ್ತಾ ಇದೆ. ಪ್ಲಸ್ ಇದನ್ನು ಈ ಲ್ಯಾಂಡಲ್ಲಿ ಅವ್ರ ಫ್ಯಾಮಿಲಿ ಡಿಸ್ಪ್ಯೂಟಲ್ಲಿ ಕೋರ್ಟಲ್ಲಿದೆ. ಲ್ಯಾಂಡ್ ಲಾರ್ಡ್ಸ್ ಇದಾರಲ್ಲ ಅವರು ಫ್ಯಾಮಿಲಿ ಡಿಸ್ಪ್ಯೂಟಲ್ಲಿ ಕೋರ್ಟಲ್ಲಿದೆ.
ನೆಕ್ಸ್ಟು ಈ ರಸ್ತೆಯನ್ನು ಅವ್ರು ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಅಂತ ಮುಂಚೆನೇ ಗೊತ್ತಾಗಿ ಇಲ್ಲಿ ಸ್ಥಳೀಯ ಮುಖಂಡರಾಗಿದ್ದ ನಮ್ಮ ಇವರು ಮದನ್ ಗೋಪಾಲ್ ಅಂಡ್ ಟೀಮು ಅಸೋಸಿಯೇಷನಲ್ಲಿದ್ದಾಗ ನೆಕ್ಸ್ಟು ಪ್ರಸನ್ನ ಕುಮಾರ್, ಇವರು ಪಾಂಡುರಂಗನು, ಇವರು ನಾಯ್ಡು ಎಲ್ಲನೂ ಸೇರಿ ಕೋರ್ಟಿಗೆ ಹೋಗಿದ್ದಾರೆ. ಕೋರ್ಟಿಗೆ ಹೋದಾಗ ಮನೆ ಪಕ್ಕದಲ್ಲಿರೋದು ರೋಡು ಅಂತ ಆಲ್ರೆಡಿ ಇರೋದ್ರಿಂದ ಇಲ್ಲಿ ಬಂದು 3 ಸೈಟ್ ಬರುತ್ತೆ ಈ ರೋಡ್ಗೆ. ಒಂದು ಈಸ್ಟು, ಒಂದು ವೆಸ್ಟು, ಒಂದು ನಾರ್ತ್ಗೆ ಇದೇ ರೋಡ್ ಆಗೋದು. ಪ್ರಾಕ್ಟಿಕಲ್ ಆಗಿ ಲಾಜಿಕ್ ಆಗಿ ಹೇಳೋದಾದ್ರೂ ನಾರ್ತ್ಗೆ ಯಾವ್ದು ಸೈಡ್ ಫೇಸ್ ಆಗುತ್ತೋ ಆ ಫೇಸ್ಗೆ ಇದೇ ನಾರ್ತ್ ರೋಡ್ ಬರೋದು. ಅದು ರೋಡ್ ಇಲ್ಲ ಅಂತ ಹೇಳಲಿಕ್ಕೆ ಯಾರಿಗೂ ಆಗೋಲ್ಲ, ಅದು ಸುಳ್ಳಾಗತ್ತೆ. ಅದು ನೋಡೋಣ, ಅದನ್ನೇ ನೆಕ್ಸ್ಟ್ ಇದರಲ್ಲಿ ಕ್ಲಿಯರ್ ಆಗುತ್ತೆ. 100% ಇದು ರಸ್ತೆನೇ. ಈಗ ನಗರಾಭಿವೃದ್ಧಿ ಪ್ರಾಧಿಕಾರ ಪ್ರತಿ ಸಾರಿ ಈ ರೀತಿ ಒಂದು ಸಮಸ್ಯೆಗಳು ಉದ್ಭವಕ್ಕೆ ಪ್ರಮುಖ ಕಾರಣ ಆಗ್ತಾನೆ ಇದೆ. ಅಲ್ಲಲ್ಲಿ ವಿವಾದಗಳು ಉಂಟಾಗ್ತಾನೆ ಇದೆ. ಇಲಾಖೆಯ ಬಗ್ಗೆ ಹೇಳೋದಾದ್ರೆ ನೀವು ಹೇಳಿ, ಇದು ಸಮಸ್ಯೆನೇ ಈಗ ನಗರಾಭಿವೃದ್ಧಿ ಪ್ರಾಧಿಕಾರ ಅಂತೇಳಿ ನಗರಸಭೆ ಹೇಳ್ತಾ ಇದೆ. ಹೌದು. ಈಗ ನಿಮ್ಮ ಏನು ಮಾಡ್ತೀರಾ ಸರ್ ಮುಂದೆ? ಸರ್ ಏನಂದರೆ ಅದೇ ಅಫಿಷಿಯಲ್ ಆಗಿ ಹೋಗಿ ಕೂತು ಲೀಗಲ್ ಪಾಸ್ಪೋರ್ಟ್ಸ್ ಏನಿದೆ ಡಾಕ್ಯುಮೆಂಟೇಷನ್ ಅಂತ ಕೇಳ್ತೀವಿ. ಆ ಡಾಕ್ಯುಮೆಂಟೇಷನಲ್ಲಿ ಪಕ್ಕ ಏನಿದೆ ಅಂತ 82 ಇಂದ ಪ್ಲಾನಿಂಗ್ ಅಥಾರಿಟಿ ಕೊಟ್ಟಿರೋದಲ್ಲ, ಆ ಪ್ಲಾನಿಂಗ್ ಯಾಕಂದರೆ ಇಲ್ಲಿ ಒಬ್ಬರ ಹತ್ರ ಕೈಯಲ್ಲಿ ಇಟ್ಕೊಂಡು ನಾನು ಒಬ್ಬನ ಮಾತಾಡ್ತಾ ಇಲ್ಲ, 96 ಸೈಟು 96 ಮನೆಗಳಲ್ಲೂ ಇದೆ ಇದೊಂದು ಪೇಪರ್. ಯಾಕಂದರೆ ಏನು ಇದನ್ನು ನಾವು ಬೇರೆ ಮಾಡಿಫಿಕೇಷನ್ ಮಾಡೋದೋ ಇಲ್ಲ ಬೇರೆ ಏನು ಮಾಡೋಕ್ಕಾಗಲ್ಲ. 96 ಸೈಟ್ ಓನರ್ಸ್ ಹತ್ರನೂ ಇದೆ. ಅದರಿಂದ ಇದ್ರ ಬಗ್ಗೆ ನಾವು ತಪ್ಪು ಅಂತ ಹೇಳೋಕ್ಕೆ ಚಾನ್ಸಸ್ಸೇ ಇಲ್ಲ. ಇದೆಲ್ಲ ಸಿಗ್ನೇಚರ್ಸ್ ಇದೆ, ಆಲ್ರೆಡಿ ಯಾರು ಮಾಡಿಸಿದ್ದಾರೆ ಅಂತ. ಆವಾಗ ಚೇರ್ಮನ್ ಆಗಿ ಪ್ಲಾನಿಂಗ್ ಅಥಾರಿಟಿ ಚೇರ್ಮನ್ ಯಾರಿದ್ರು ಅವ್ರ ಸೈನ್ ಇದೆ, ಪ್ಲಾನಿಂಗ್ ಅಥಾರಿಟಿ ಡಿಪಾರ್ಟ್ಮೆಂಟ್ ಅವ್ರ ಸೆಕ್ರೆಟರಿ ಅವ್ರ ಸೈನ್ ಇದೆ. ಇದೆಲ್ಲ ಇರೋ ಕಾರಣ ಇದು ಖಂಡಿತವಾಗಿ ಇದನ್ನು ತಪ್ಪು ಯಾರೇ ಮಾಡಿರಲಿ, ಯಾರೇ ಇರಲಿ ತಪ್ಪು ಅಂತ ಒಪ್ಕೊಂಡು ಅದನ್ನು ಕ್ಲಿಯರ್ ಮಾಡಿಕೊಟ್ಬಿಟ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ದಯವಿಟ್ಟು ಇದನ್ನು ರಾಜಕೀಯ ಮಾಡೋಕ್ಕೆ ಹೋಗಲ್ಲ. ಇದು ಪಬ್ಲಿಕ್ ಕೊಟ್ಕೊಡಿ ಅಂತ ನಾವು ಹೇಳ್ತಾ ಇರೋದು. ಇವಾಗ ಸರ್, ಇವಾಗ ಇಲ್ಲಿ ರಸ್ತೆ ಇಲ್ಲ ಅಂತ ಹೇಳಿದ್ರೆ ಆ ಮನೆಯವರು ಈ ಕಡೆ ಏನಕ್ಕೆ ಬಾಗಿಲಿಡ್ತಾರೆ, ಈ ಶೆಡ್ಗಳು ಹಾಕಿದ್ದಾರೆ, ಅವರೆಲ್ಲ ಯಾಕೆ ಇಟ್ಕೊಳ್ತಾರೆ? ರಸ್ತೆ ಅಂತ ಇರೋದ್ರಿಂದನೇ ಹಾಕಿರೋದು, ಹೌದಾ? ಇಲ್ಲ ಅಂದ್ರೆ ಅವ್ರಿಗೇನಾದ್ರು ತಲೆ ಕೆಟ್ಟೋಗಿ ಇದು ಮಾಡಿದ್ದಾರೆ ಅವರು ಇವಾಗ ಸೈಟ್ ಆಗಿಬಿಟ್ರೆ ನೋಡ್ದೇನೆ, ಸ್ಥಳ ಪರಿಶೀಲನೆ ಮಾಡ್ದೇನೆ ನಗರಸಭೆ ಆಗಲಿ ಇವರಾಗಲಿ ಹೆಂಗೆ ಮಾಡಿಕೊಡ್ತಾರೆ ಇದನ್ನು ಸೈಟ್? ಇಲ್ಲೆಲ್ಲ ಅಂಗಡಿಗಳೇ ಇದ್ಕೊಂಡು ಇತ್ತೀಚೆಗೆ ಆಗಿರೋದು, ಇದೇನು ಇವತ್ತು ಕಟ್ಟಿರೋದಲ್ಲ ಅಂಗಡಿಗಳು, ಹೌದಾ? ಏನು ಕಣ್ಣು ಮುಚ್ಕೊಂಡು ಖಾತೆಗಳು ಮಾಡ್ತಾರ ಅಂತ ನಮ್ದೊಂದು ಕ್ವಶನ್. ಯಾಕಂದ್ರೆ ಸುಮಾರು ಇದ್ದಾವೆ, KGF ಅಲ್ಲಿ ತೆಗೆದುಕೊಂಡ್ರೆ ಸುಮಾರು ಇದ್ದಾವೆ. ಇವಾಗ ನಮ್ಮ ರಾಜಕಾಲುವೆನೇ ಎಲ್ಲಿಂದ 1ನೇ ಕ್ರಾಸಿಂದ ಕೆರೆವರೆಗೂ ತೆರವುಗೊಳಿಸಿದ್ರೆ ಎಷ್ಟೋ ಹೋಗುತ್ತೆ, ಆಯ್ತಾ? ಎಕ್ಸಾಂಪಲ್ ನಮ್ಮ ಮನೆ ಹತ್ರ ಬಂದು ನೋಡಿ ಎಷ್ಟು ಜಾಗ ಇಟ್ಟಿದ್ದೀವಿ ಅಂತ. ಯಾಕಂದ್ರೆ ನಾವು ಒಬ್ರಿಗೆ ಹೇಳೋರು ಇನ್ನೊಬ್ರಿಗೆ ಹೇಳ್ಸ್ಕೋಬಾರ್ದು ಅಂತ ನಾವು ಹಂಗೆ ಇಟ್ಟಿದ್ದೀವಿ. ನಮ್ಗೆ ಕೂಡ ಶೆಡ್ ಹಾಕೊಳ್ಳಿ ಅಂತ ಹೇಳಿದ್ರು, ಆದ್ರೆ ನಾವು ಹಾಕ್ಕೊಂಡಿಲ್ಲ, ಮರಗಳಿಟ್ಟಿದ್ದೀವಿ, ಸರ್ಕಾರಿ ಜಮೀನು, ಆಯ್ತಾ? ರಾಜಕಾಲುವೆ ಒತ್ತುವರಿ ಮಾಡ್ಕೊಂಡ್ರೆ ನಾಳೆ ದಿವಸ ನಮಗೆ ಇದು ಎಲ್ಲ ಯೋಚನೆ ಮಾಡಲ್ಲ, ಎಲ್ಲ ಎಜುಕೇಟೆಡ್ಸೇ ಲಾಯರ್ಗಳೇ ಮಾಡ್ಕೊಳ್ತಾರೆ. ಇದು ಒತ್ತುವರಿ ಈ ಥರ ಇರುತ್ತೆ. ಇದನ್ನು ಯಾರು ಕೇಳದೇ ಇರೋದ್ರಿಂದ ಈ ಥರ ಆಗಿದೆ. ಇವತ್ತು ಇದೇನು ಜಮೀನಾಗಿದೆ ಅದು ಯಾರೇ ಮಾಡ್ಕೊಂಡಿಲ್ಲ, ತಪ್ಪಿದ್ರೆ ತಪ್ಪಂತ ಬಂದು ಸ್ಪಾಟ್ ಮಾದರ್ ಮಾಡಲಿ, ಕಮಿಷನರ್ ಆಗಲಿ ಶಾಸಕರಾಗಲಿ ಅವರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇಂಥವು ಇವಾಗ ಬೋರ್ ಹಾಕ್ಸಿದ್ದೀವಿ ನಾವೇ ಬೋರ್ ಹಾಕ್ಸಿರೋದು. ಏನಂತ ರಸ್ತೆಯಲ್ಲಿ ಸರ್ಕಾರಿ ಜಮೀನು ಅಂತ ಹಾಕಿದ್ದೀವಿ, ಡಬಲ್ ಪೋಲ್ಗಳು ಹಾಕಿದ್ದೀವಿ, ಲೈನ್ ಎತ್ಕೊಂಡು ಹೋಗಿದೆ. ಅವತ್ತೆಲ್ಲ ಯಾಕೆ ಸೈಟ್ ಅವ್ರ ಇದ್ರೆ ಯಾಕೆ ಜಮೀನು ಅವ್ರು ಯಾಕೆ ಅಬ್ಜೆಕ್ಷನ್ ಮಾಡಬಾರ್ದು? ರಸ್ತೆ ಅಂತಾನೆ ಬಿಟ್ಟಿರೋದು ಅವರು, ಹೌದಲ್ವಾ? ಇವತ್ತು ಇದು ಜಿನೇನಾಗಿದೆ, ಏನು ಅವ್ರಿಗೇನು ಜಿನೇನಾಗಿದ್ರೆ ಅವ್ರಿಗೆ ಬಿಟ್ಕೊಳ್ಳಿ.